ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮೇಲೆ ಮತ್ತು ನನ್ನ ಆಫೀಸ್ ಸ್ಟಾಫ್ ಮೇಲೆ ಏನೊಂದು ಗುಂಡಾವರ್ತನೆ ಮಾಡಿದ್ರಲ್ಲ ಆ ಘಟನೆಯ ವಿಚಾರವಾಗಿ ಇವತ್ತು ಪ್ರೆಸ್ ಮೀಟ್ ಕರೆದಿದ್ವಿ. ನಿನ್ನೆ ನಾವು ನನ್ನ ಆಫೀಸ್ ಸ್ಟಾಫ್ ಮತ್ತು ಸ್ವಲ್ಪ ಕಾರ್ಯಕರ್ತರು ಮನೆಯಲ್ಲಿ ಅಂಕಲಿಯಲ್ಲಿ ಇದ್ದಿದ್ವಿ. ಅಲ್ಲಿ ನಾವು ಪ್ರಚಾರಕ್ಕೂ ಹೋಗಿರ್ಲಿಲ್ಲ. ಏನು ನಾಳೆ 7ನೇ ತಾರೀಕು ನಡೆಯುವಂತ ಚುನಾವಣೆಗಾಗಿ ಅವತ್ತು ಕಾರ್ಯಕರ್ತರು ಮತ್ತು ಬೂತ್ ಏಜೆಂಟರ್ ಮಾಡಿಕೊಂಡು ಚುನಾವಣೆ ಪ್ರಿಪರೇಷನ್ ಮಾಡ್ಬೇಕಂತ ಹೇಳಿ ನಮ್ಮ ಸ್ಟಾಫ್ ಎಲ್ಲ ಕರ್ಕೊಂಡು ಹೋಗಿದ್ವಿ. ಆ ನಿಮಿತ್ತವಾಗಿ ನಮ್ಮ ಕಾರ್ಯಕರ್ತರೆಲ್ಲ ನಮ್ಮ ಆಫೀಸ್ ಸ್ಟಾಫ್ ಎಲ್ಲ ನಮ್ಮ ಕಾರ್ಯಕರ್ತರ ಮನೆಗೆ ಅಂಕಲಿಯಲ್ಲಿ ಕಾರ್ಯಕರ್ತರ ಮನೆಗೆ ಎಲ್ಲ ಅದನ್ನ ಡಾಕ್ಯುಮೆಂಟ್ ಎಲ್ಲ ತಗೊಳ್ಳೋದು ಮಾಡ್ತಾ ಇದ್ರು. ಅವಾಗ ಅವ್ರನ್ನೆಲ್ಲ ಕುಣಿಸಿ ನಾನು ವಾಪಸ್ ಹೋಗುವಾಗ ಅವ್ನ ಭೇಟಿಯಾಗಿ ವಾಪಸ್ ಹೋಗುವಾಗ ಸುಮಾರು 30ರಿಂದ 40 ಜನ ಏನು ಅಷ್ಟೇ ಅಲ್ಲ ಹೊರಗೆ ನಿಂತು ಕಾರ್ಯಕರ್ತರನ್ನ ಹೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೊಡ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ನಾವು ವಾಪಸ್ ಬಂದು ಅವರೆಲ್ಲ ಬಿಡಿಸಿದಾಗ ಏನು ಚುನಾವಣಾ ಅಧಿಕಾರ ಫ್ಲೈಯಿಂಗ್ ಸ್ಕ್ವಾಡ್ಗೆ ಇನ್ಫಾರ್ಮ್ ಮಾಡಿದ್ವಿ. ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದ್ರು, ದುಡ್ಡು ಹಂಚತಾರ ಅಂತ ಹೇಳಿ. ಆಮೇಲೆ ಫ್ಲೈಯಿಂಗ್ ಸ್ಕ್ವಾಡ್ ಬಂದ್ರು, ಎಲ್ಲ ಕಾರ್ಯಕರ್ತನ ಚೆಕ್ ಮಾಡಿದ್ರು, ಮತ್ತೆ ನಮ್ಮ ಗಾಡಿನೂ ಚೆಕ್ ಮಾಡಿದ್ರು. ನಮ್ಮ ಕಾರ್ಯಕರ್ತರಲ್ಲಿ ಅಥವಾ ನಮ್ಮ ಗಾಡಿಯಲ್ಲಿ ಯಾವುದೂ ₹1 ಸಿಕ್ಕಿಲ್ಲ. ಚುನಾವಣಾಧಿಕಾರಿಗಳು ಇದನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಟ್ಟಿದ್ದಾರೆ. ಇದಷ್ಟೇ ಅಲ್ಲ, ನಮ್ಮ ಏನು ಆಫೀಸ್ ಸ್ಟಾಫ್ ಓಡಿ ಹೋಗಿತ್ತಲ್ಲ, ಇಡೀ ಊರು ತುಂಬ ಅವ್ರು ಅಟ್ಟಾಡಿಸ್ಕೊಂಡು ಹೊಡೆದ್ರು. ಮನೆ ಅಟ್ಯಾಕ್ ಮಾಡಿ ಬಂದಾಗ ನಮ್ಮ ಕಾರ್ಯಕರ್ತರು ಓಡಿ ಹೋದ್ರು ಬಿಟ್ಟಿಲ್ಲ. ಕೆಲವು ಜನ ಕಲ್ಲು ಹೊಡೆದ್ರು, ಒಂದ್ ಜನ ಪಾಪ ಕಿವಿಯಿಂದ ರಕ್ತ ಬಂದದ. ಅವ್ರು ಅಟ್ಟಾಡಿಸ್ಕೊಂಡು ಹೊಡೆದ್ರು. ಮತ್ತೆ ಆ ಜಾಗದಾಗ ಫ್ಲೈಯಿಂಗ್ ಸ್ಕ್ವಾಡ್ ಬಂದ್ರು. ಫ್ಲೈಯಿಂಗ್ ಸ್ಕ್ವಾಡ್ ಬಂದು ಅವರು ಕ್ಲಿಯರೆನ್ಸ್ ಕೊಟ್ರು. ನಮಗೆಲ್ಲ ಕ್ಲಿಯರೆನ್ಸ್ ಕೊಟ್ರು. ಒಂದು 100 ಜನ ಮಾಬ್ ಬಂತು. ಈ ಗುಂಡಾಗಿರಿ 100 ಜನ ಗುಂಡಾಗಿರಿ ಆ ಜಾಗ ಸೇರಿದ್ರು. ಮತ್ತೆ ನಮ್ಮ ಪ್ರೊಟೆಕ್ಷನ್ ಸಲುವಾಗಿ ಪೊಲೀಸರು ಬಂದು ಅಲ್ಲಿಂದ ನಮ್ಮನ್ನು ಪೊಲೀಸ್ ಸ್ಟೇಷನ್ ತಗೊಂಡೋದ್ರು. ಇದು ಯಾವುದೇ ಅರೆಸ್ಟ್ ಮಾಡಿದ್ರು ಪೊಲೀಸ್ ಒಪ್ಪಿದ್ರಿಲ್ಲ. ಆ ಮಾಬ್ನಿಂದ ನಮ್ಮನ್ನೆಲ್ಲ ತಪ್ಪಿಸ್ಲಿಕ್ಕೆ ಪೊಲೀಸ್ ಸ್ಟೇಷನ್ ತಗೊಂಡೋದ್ರು. ಪೊಲೀಸ್ ಸ್ಟೇಷನ್ಗೆ ಯಾಕಂದ್ರೆ ನಿನ್ನೆ ಏನು CM ಭೇಟಿ ಇತ್ತು, ಅದಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲೂ ಸಫಿಷಿಯಂಟ್ ಸ್ಟಾಫ್ ಇರಲಿಲ್ಲ, ಇಬ್ಬರೇ ಪೊಲೀಸ್ ಇದ್ರು. ಹಿಂಗಾಗಿ ಮತ್ತು ಉಳಿದು ಏನು ಓಡಿ ಹೋಗಿದ್ರಲ್ಲ ಅವ್ರನ್ನೆಲ್ಲಾನು ಅಟ್ಟಾಚ್ಕೊಂಡು ಹೊಡೆದು ಅವ್ರನ್ನೂ ಪೊಲೀಸ್ ಸ್ಟೇಷನ್ ಹೊತ್ಕೊಂಡು ಬಂದ್ರು. ಯಾರು ಈ ಗುಂಡಾಗಳು, ಯಾರು ಪಕ್ಷದ ಕಾರ್ಯಕರ್ತರು ಹೇಳೋದಿಲ್ಲ, ಇವ್ರು ಗುಂಡಾಗಳೇ. ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದು ಸುಮಾರು 5 ಜನರನ್ನ ಹೊಡೆದು ಪೊಲೀಸ್ ಸ್ಟೇಷನ್ ಮುಂದಿಟ್ರು. ಅವತ್ತು ಪೊಲೀಸ್ ಸ್ಟೇಷನ್ ಸ್ಟಾಫ್ ಇರದೇ ಇರೋದ್ರಿಂದ ಆಲ್ಮೋಸ್ಟ್ ಈ ಗುಂಡಾಗಳ ಇಡೀ ಪೊಲೀಸ್ ಸ್ಟೇಷನ್ ಏನದು ಅಟ್ಯಾಕ್ ಮಾಡಿದಂಗೆ ಮಾಡಿದ್ರು. ಮತ್ತೆ ನಮ್ಮ ಪಕ್ಷದ ಬದಲು ಮತ್ತೆ ನನ್ನ ಬದಲು ಪರ್ಸನಲ್ ಆಗಿ ಅತಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಾರೆ. ಮತ್ತೆ ಅದೆಲ್ಲ ರೆಕಾರ್ಡ್ ಅದ, ಚುನಾವಣಾಧಿಕಾರಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಏನೇನು ಯಾರು ಮಾಡಿದ್ರು ಎಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಬಂದು ಇಲ್ಲ ಈಗ ಡಾಕ್ಟರ್ ಇನ್ವಾಲ್ವ್ಮೆಂಟ್ ಆಗ್ಯಾರ ಅಂತ ಹೇಳಿ ಸುಮ್ನೆ ಒಂದು ಅವಾಚ್ಯ ಶಬ್ದಗಳನ್ನ ಯೂಸ್ ಮಾಡಕತ್ರು. ಮತ್ತ ಇದನ್ನ ನಾವು ಮೇಲಾಧಿಕಾರಿ ಇನ್ಫಾರ್ಮ್ ಮಾಡಿದಾಗ ಅಲ್ಲಿ ಎಲ್ಲ ಎಕ್ಸ್ಟ್ರಾ ಫೋರ್ಸ್ ಬಂದು ಇವ್ರನ್ನೆಲ್ಲ ಹೊರಗೆ ಹಾಕಿ ಪೊಲೀಸ್ ಸ್ಟೇಷನ್ ತಮ್ಮ ಹಿಡಿತಕ್ಕೆ ತಗೊಂಡಿದ್ರು. ಅಲ್ಲಿವರೆಗೂ ಈ ಪೊಲೀಸ್ ಸ್ಟೇಷನ್ ಪೂರಾ ಗುಂಡಾಗಳ ಕೈಯಾಗಿತ್ತು. ಆಮೇಲೆ ಇದಾದ್ಮೇಲೆ ನಾವು ರಿಪೋರ್ಟ್ ಮಾಡಿದ್ವಿ. ಯಾಕೆ ನಮ್ಮ ಕಾರ್ಯಕರ್ತರು ಹೊಡೆದು ಅವ್ರ ಏನು ಕೊಳಗಿರುವಂತ ಗೋಲ್ಡ್ ಇವನ್ನೆಲ್ಲ ತುಡುಗು ಮಾಡಿದ್ರು. ಮತ್ತೆ ಏನು ಮನೆಗೆ ಅಟ್ಯಾಕ್ ಮಾಡಿದ್ರಲ್ಲ, ಮನ್ಯಾಗ ಒಂದು $3-3.5 ಲಕ್ಷ ಅವ್ರದ್ದೇನೋ ಪಾಪ ಒಂದು ಕಾರ್ಯಕರ್ತ ಒಂದು ಟ್ರ್ಯಾಕ್ಟರ್ ಮಾರಿದಂತ ಅದನ್ನು ತಗೊಂಡು ಹೋಗಿದ್ದಾರೆ. ಅವ್ರ ಮನ್ಯಾಗ ಟ್ರೇಜರಿನೂ ಚೆಕ್ ಮಾಡಿದಾರೆ. ಕಾರ್ಯಕರ್ತರ ಮನ್ಯಾಗ ಟ್ರೇಜರಿ, ಅವ್ರ ಮನ್ಯಾಗ ಹೆಣ್ಮಕ್ಳು ಇದ್ರು ಅವ್ರ ಮುಂದೆಲ್ಲ ಟ್ರೇಜರಿ ಮ್ಯಾಗಿಂದೆಲ್ಲ ಅಟ್ಟ ಎಲ್ಲ ಕ್ಲೀನ್ ಚೆಕ್ ಮಾಡಿದಾರೆ. ಈ ಗುಂಡಾಗಳು ಶಾಸಕರ ಬೆಂಬಲಿಗರು ಮಾಡಿದಾರೆ. ಮಾಡಿ ಆಮೇಲೆ ಅವ್ರನ್ನೆಲ್ಲ ನಮ್ಮ ಕಾರ್ಯಕರ್ತರು ಅಲ್ಲಿ ಪೊಲೀಸ್ ಸ್ಟೇಷನ್ ತಗೊಂಡ್ ಬಂದು ನಾವೆಲ್ಲ ರಿಪೋರ್ಟ್ ಅವ್ರ ಮೇಲೆ ನಾವು ಕೇಸ್ ಹಾಕಿವಿ. ಅವ್ರ ಮೇಲೆ ಏನು ಕಳ್ಳತನ ಮತ್ತು ಗುಂಡಾ ಮೇಲೆ ಹೊಡೆದ್ರು ಅಂತೇಳಿ ಕೇಸ್ ಹಾಕಿವಿ. MLCನೂ ಮಾಡಿದೀವಿ. ಪಾಪ ಅವ್ರಿಗೆಲ್ಲ ಊತ ಬಂದದ, ಕೈಕಾಲೆಲ್ಲ ನೋವು ಆಗ್ಯದ. ಒಬ್ಬನಿಗಂತೂ ಕಿವಿನೇ ಕೇಳಿಸ್ತಾ ಇಲ್ಲ, ಇವತ್ತಾದ್ರೂ ಕಿವಿ ಕೇಳಿಸ್ತಾ ಇಲ್ಲ ಅವನು.